ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನಮ್ಮ ಕೈಲಿ ಏನು ಮಾಡ್ಕೊಂಡಿರೋ? ಎಷ್ಟು ತೋರಿಸು ನಿನ್ನ ನೇಲ್ಸು ಸಕ್ಕತ್ತಾಗಿ ಮಾಡಿಸ್ಕೊಂಡಿದ್ದಲ್ಲ. ನನ್ನ ಕೈ ಏಟ್ ಮಾಡ್ಕೊಂಬಿಟ್ಟೆ ಗೈಸ್. ಇವಾಗ ಇವರಿಬ್ರದ್ದು ಕೋಳಿ ಜಗಳ ಆಗ್ತಾ ಇದೆ ಆಸ್ ಯೂಶುವಲ್. ಬಟ್ ನಮ್ಮಪ್ಪ ಚಿಲ್ಲು ನೋಡ್ರಿ ಹಿಂಗೆ. ಸೊ ಗೈಸ್ ಐಕೆ ಅಂತ ಆರ್ಡರ್ ಮಾಡೋದಲ್ಲ, ಅದು ಬಂದಿದೆ ಇಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಬಂದಿದೆ ಕೆಳಗಡೆ. ಈ ಬಾಕ್ಸ್ನ ಅನ್ಬಾಕ್ಸಿಂಗ್ ನಮ್ಮಪ್ಪ ಮಾಡ್ತಾರೆ. ಇವಾಗ ನೋಡ್ರಿ ಜನ ಪ್ಲೇಟ್ ಚೇಂಜ್ ಮಾಡೋದು ಹೆಂಗೆ ಚೇಂಜ್ ಮಾಡ್ತಾರೆ ಗೈಸ್. ಎಷ್ಟು ದೊಡ್ಡ ಅಲಿಗೇಷನ್ಸ್ ಆಗ್ತಿದೆ ನಮ್ಮಮ್ಮ ಅಂದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ನಮ್ಮ ನಮಗೆ ಎಪ್ಸಿದ್ದಾರೆ. ಅದು ಬೈದು ನೆನ್ನೆ ರಾತ್ರಿ ಹೇಳಿದ್ರು ಬೇಗ ಎದೋಗ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಆದ್ರೂ ಮಲ್ಕೊಳ್ಳೋದು ಲೇಟ್ ಆಗಿ ಎದೊಳೋದಕ್ಕಾಗಲಿಲ್ಲ. ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬಾ ದಿನ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ಹಾಗಾಗಿ ಪೂರಾ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಜನ ಇಲ್ಲೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಯಶುಗಮ್ಮ ಸೀರೆ ಹಾಕ್ಸಿದ್ರು, ಸೀರೆ ಹಾಕೋ ಅಂತ ಹೇಳ್ಬಿಟ್ಟು. ಅಣ್ಣ ಮತ್ತು ಯಶು ಮ್ಯಾಚಿಂಗ್. ಅಮ್ಮ ನಾನು ಸ್ವಲ್ಪ ಮ್ಯಾಚಿಂಗ್, ಜಾಸ್ತಿ ಮ್ಯಾಚಿಂಗ್ ಇಲ್ಲ. ಅಮ್ಮ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಾನು ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಂದು ಸ್ಟೋರಿ ಆಫ್ ಮೈ ಲೈಫ್. ಆ್ಯಂಡ್ ಕೈ ಏಟ್ ಮಾಡ್ಕೊಂಬಿಟ್ಟೆ ಗೈಸ್. ಯಾವಾಗ ಈಗ ಸೊ ಬ್ಲಡ್ ಬರ್ತಾ ಇದೆ. ನಮ್ಮನೆ ಹತ್ರ ಅಂತ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಅಮ್ಮ ಎಲ್ಲಿ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂದ್ಕೊಂಡೇ ಬಂದಿದ್ದಾಯ್ತು. ಸೊ ಲಾಸ್ಟ್ ಟೈಮ್ ನಮ್ಮ ರಿಲೇಟಿವ್ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಅದ್ರ ಹತ್ರನೇ ಇರೋದಂತೆ ಟೆಂಪಲ್ಲು. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ಇದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅದೇ ಹೂವಿಗೆ ಹೀಗೆ ದಾವೆ ಇದೆ. ಇದು ಚಿಕ್ಕದು, ಅದು ದೊಡ್ಡದು. ಹೌದಾ? ಎಲ್ಲಿ ಬಂದ್ರು ಇವರು ಮತ್ತೆ ಇವರು ಕಾಫಿ ಕುಡಿಯೋದು ಕಾನ್ಸ್ಟೆಂಟ್. ಸೊ ಬಂದ ತಕ್ಷಣ ಫಸ್ಟ್ ಕಾಫಿ ಕುಡಿತಾ ಇದ್ದಾರೆ ಗೈಸ್. ಈ ಬಟ್ಟೆ ಏನಿದೆ ನಾನು ಇವಾಗ ಹಾಕಿರೋದು. ಸೊ ನನ್ನ ಮೂವಿ ಶೂಟಿಂಗ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಹೊಲಿಸಿದ್ದು. ಅವಾಗ ಹಾಕೋತಿದ್ದೆ, ಅದಾದ್ಮೇಲೆ ಮಧ್ಯದಲ್ಲಿ ದಪ್ಪ ಆದ್ಮೇಲೆ ಹಾಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಇವಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ನಾನು ಬೆಳಗ್ಗೆ ಹಾಕೋಬೇಕಾದ್ರೆ ಖುಷಿ ಆಯ್ತು ನನಗೆ ಅಂತ ಹೇಳ್ಬಿಟ್ಟು. ಅಂಡ್ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ ಗೈಸ್. ನಾನು ಮುಂಚೆ ದಪ್ಪ ಇದ್ದಾಗ ಯಾವ ಬಟ್ಟೆ ಹಾಕೋತಿದ್ದೆ, ಅದು ಯಾವ್ದಾದ್ರು ಆಗಲ್ಲ. ಅದನ್ನ ಇವಾಗ ನಿಮ್ ಮುಂದೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡ್ರೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಮಾಡ್ಬೋದಾ, ಇಂಟ್ರೆಸ್ಟಿಂಗ್ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಸೊ ಅದನ್ನ ಇಂಟ್ರೆಸ್ಟಿಂಗ್ ಮಾಡಿ ವಿಡಿಯೋ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಹಾಕಿ ನೋಡೋಣ. ಏನಮ್ಮ ಕೈಲಿ ಏನ್ ಮಾಡ್ಕೊಂಡಿರ? ಅದ್ ಮನೆ ಐರನ್ ಮಾಡಕ್ ಹೋಗಿ ಸೀರೆ ಕೈಯೇ ಸುಟ್ಕೊಂಡ್ಬಿಟ್ಟೆ. ಹಿಂಗಂತ ಕೈ ಹಿಂಗ್ ಇಟ್ಕೊಂಡಿದ್ನ ಐರನ್ ಬಾಕ್ಸ ಕೈಗೆ ಆಗ್ಬಿಡ್ತದ ನೋಡಿ. ನಮ್ಮಮ್ಮ ಕೈ ಸುಟ್ಕೊಂಡ್ರೆ ಐರನ್ ಮಾಡಕ್ ಹೋಗಿ ಎಷ್ಟೋ ದಿನ ಆಯ್ತು ನಾನು ಐರನ್ ಮಾಡ್ದಲ್ಲಯ್ಯ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು. ಸೊ ನೀವ್ ಯಾರು ಈ ಟೆಂಪಲ್ಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಎಷ್ಟೊಂದು ನೀಲ್ಸ್ ನೋಡಿ, ಎಷ್ಟು ತೋರಿಸು ನಿನ್ನ ನೀಲ್ಸು ಸಕ್ಕತ್ತಾಗಿ ಮಾಡಿಸ್ಕೊಂಡಿದ್ದಲ್ಲ. ನಾನು ಮೊನ್ನೆ ಅವಳು ಸ್ಟೋರಿ ನೋಡ್ಬಿಟ್ಟು ವಾವ್ ಅಂತ ಅನಿಸ್ತು. ನೋಡಿ ನೀವು ನಮ್ಮ ಶಾಪಿಗೆ ಬಂದ್ಬಿಟ್ಟು ಮಾಡಿಸ್ಕೊಳ್ಳಿ ಥರ. ಸಕ್ಕತ್ತಾಗಿದೆ. ಅದಿನ್ನು ನೈಟ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಕಾಲಿಂದ ಸಕ್ಕತ್ತಾಗಿದೆ. ಯಾವ ಕಲರ್ ಇದು? ಚೆನ್ನಾಗಿದೆ. ಇದು ಕ್ರೋಮ್ ಮಾಡ್ಸಿರೋದು. ಕ್ರೋಮ್ ಗೈಸ್, ನನಗಿಂತ ಜಾಸ್ತಿ ಯಶುನೇನಾದ್ರು ಬಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ನನ್ಗೆ ಅಷ್ಟು ಐವೇ ಇರಲ್ಲ. ಇರೋ ಒಂದು ಕಲರ್ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ. ನಾನು ಸ್ವಲ್ಪ ಆ ಥರ ಡಿಸೈನ್ ಎಲ್ಲ ಮಾಡಿಸ್ಕೋಬೇಕು. ತುಂಬಾ ದಿನ ಆಗಿತ್ತು ಯಶು ಮಾಡಿಸಿರ್ಲಿಲ್ಲ ಗೈಸ್. ನಮ್ಮ ಚಪ್ಪಲಿ ಎಲ್ಲ ಕಾಲಲ್ಲಿ ಬಿಟ್ಟು ಇವಾಗ ಇಲ್ಲಿ ಕಾಲು ತೊಳ್ಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಗೈಸ್. ನಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ? ಇವ್ರು ಬರ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಟೆಂಪಲ್ ಕ್ಲೋಸ್ ಆಗೋಷ್ಟಲ್ಲಿ ಒಳಗೆ ಹೋಗ್ಬಿಡ ಅಂತ ಫಸ್ಟ್ ಒಳಗೆ ಓಡ್ಬಿಟ್ಟಿದ್ದಾರೆ ಅಮ್ಮ ಅಪ್ಪ. ಅಲ್ಲಿ ನಾವು ಮಾಡ್ತಾ ಇದಾರೆ ನೋಡಿ, ಇಬ್ರನ್ನು ನಿಂತ್ಕೊಂಡು. ಕಾಲು ತೊಳೆದಿಲ್ಲ. ಪೂಜೆ ಎಲ್ಲ ಆಯ್ತು, ಅರ್ಚನೆ ಎಲ್ಲ ಮಾಡಿಸಿ ಇವಾಗ ಎಲ್ಲರೂ ಬಾಳೆಹಣ್ಣು ತಿಂತಾ ಇದೀವಿ. ಎಲ್ಲ ಬಾಳೆಹಣ್ಣು ತಿಂತಿದೀವಿ. ಅಣ್ಣ ಹಿಂಗೆ ಹೊಟ್ಟೆ ನೋವು ಅಂತ ಇವತ್ತು. ಅದಕ್ಕೆ ನಮ್ಮಮ್ಮ ಫುಲ್ ಏನೇನೋ ಒಂದು ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಟರು.
ಏನೋ ಕೊಟ್ಟೆನೋ ಬರ್ತಿದೆ, ಅಕೌಂಟ್ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ, ಇವಾಗ ವಾಪಸ್ ಹೋಗ್ಬೇಕು ಮನೆಗೆ. ಇದನ್ನು ತಿನ್ನೋಣ ಗೈಸ್, ಇವಾಗ ತಿನ್ಬಿಟ್ಟು ಹೋಗೋಣ. ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಅವ್ನು ಎಷ್ಟು ಉದ್ದ ಇದ್ದಾನೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡ್ಬಿಟ್ಟು ನಿಲ್ಸಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇವನ್ ಗಾಡಿ ಓಡಿಸ್ತಾನೆ ಅಣ್ಣ ಜಾಗದಲ್ಲಿ. ಸೊ ಇವಾಗ ಆಯ್ತು ನಮ್ದು, ಏನೇನು ಹೊರಡೋದೇನೆ ಕಾರ್ ಹತ್ಕೊಂಡು ಮನೆಗೆ. ಇವಾಗ ಇವರಿಬ್ರದ್ದು ಕೋಳಿ ಜಗಳ ಆಗ್ತಾ ಇದೆ ಆಸ್ ಯೂಶುವಲ್. ಅದೆಲ್ಲ ಎಷ್ಟು ಹೊತ್ತ ಹೇಳಿದ್ನಲ್ಲ ಕೋಳಿ ಜಗಳ ಅಂತ, ಕ್ಯೂಟ್ ಕ್ಯೂಟಾಗಿ ಜಗಳ ಆಡ್ತಾರೆ. ನಾನೇನಕ್ಕ ಕೇಳಿದ್ರೆ ಅದೇನಕ್ಕ ಕೇಳುತ್ತೆ. ನಾನು ಮನೇಲಿ ಹೋಗಿ ಕಡುಬಿ ಪಲ್ಯಕ್ಕೆ ಏನಾರು ಪಲ್ಯ ಮಾಡೋಣ ಅಂತ ನಾನು ಕೇಳಿದ್ರೆ ತರಕಾರಿ ಅವ್ರು ಹೋಗ್ತಾರಲ್ಲೇ ಅಂತ ಗೊತ್ತಿತ್ತು. ನನಗೆ ತರಕಾರಿ ತಾಳಕ್ಕಾಗಿ ಬಿಟ್ಟಿದ್ಬಿಟ್ಟು. ಸೊ ಗೈಸ್ ನಮ್ಮ ಅಮ್ಮಂಗೆ ಮುಗಿನ ತುತ್ತಲೇ ಇರುತ್ತೆ. ಒಂಚೂರು ಆಚೆ ಈಚೆ ಮಾಡಿದ್ರೆ ಫುಲ್ ಕೋಪ ಬಂದ್ಬಿಡುತ್ತೆ. ಹಣ್ಣು ಮುಚ್ಕೊಂಬಿಟ್ಟಿದ್ದ. ಬಟ್ ನಮ್ಮಪ್ಪ ಚಿಲ್ಲು ನೋಡ್ರಿ, ಹಿಂಗೆ ರಾಜ ಮಾಡ್ಬಿಟ್ಟು ಅಳಿಲ್ಲಿ ರಾಜ ಬ್ಯಾಗ್ನ ತಗೊಂಡು ಹೋಗಿ ಬ್ಯಾಗ್ನ ತಕ್ಕೆ ಬಂದ್ರೆ ಮುಗಿದ ಕೆಲಸ ಇಲ್ಲ. ಊಟ ಮಾಡ್ಬಾರ ತಿಳಿ ಮಾಡ್ಬೋದು. ಗೈಸ್ ಇವ್ರಿಬ್ರೆ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ನಮ್ಗೆ. ನನಗೆ ಸೊ ಗೈಸ್ ಐಕೆಂದು ಆರ್ಡ್ರ್ ಮಾಡೋದಲ್ಲ, ಅದು ಬಂದಿದೆ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಬಂದಿದ್ದೆ ಕೆಳಗಡೆ. ನಮ್ಮ ಅಪ್ಪಂಗೆ ಏನೋ ಗೊತ್ತಿಲ್ಲ, ಇಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತವ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇವಾಗ ಈ ಪ್ಲ್ಯಾಂಟ್ ಕೂಡ ಬಂತು, ಇನ್ನೂ ಐಟಮ್ಸ್ ತೆಗಿತಾ ಇದ್ದಾರೆ. ಇನ್ನೇನು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಬೇಕು, ಯಾವುದೋ ಮಿಸ್ ಆಗ್ದಂಗೆ ತೊಗೋಬೇಕು ಪ್ರಾಡಕ್ಟ್ ಇವತ್ತು. ಏನು ಜನ ಈ ಪ್ಲ್ಯಾಂಟ್ ನೋಡಿ ನಮ್ಮಪ್ಪ ನನಗೆ ಹೇಳಿ ನಾನೇ ಕಡ್ಕೊಂಬರ್ತಿರ್ಲಿಲ್ವ ಎಲ್ಲರೂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಇವಾಗ ಇದೊಂದು ಇರಲಿ ವೀಡಿಯೋಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇನ್ನೂ ತುಂಬ ಐಟಮ್ಸ್ಗಳು ತೊಗೋಬೇಕು ಮನೆಗೆ. ಬಟ್ ಅದೇ ಹೇಳಿದ್ನಲ್ಲ ಸ್ವಲ್ಪ ಬಡ್ಜೆಟಲ್ಲಿ ಶಾರ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಐಕ್ಯದಲ್ಲಿ ದೇ ಹ್ಯಾವ್ EMI ಆಪ್ಷನ್ ಆಲ್ಸೋ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಟ್ ನಾಟ್ ದಿಸ್ ಮಂತ್. ಸೊ ಈ ಮಂತ್ ಬೇಡ, ನೆಕ್ಸ್ಟ್ ಮಂತ್ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಚಿಕ್ಕ ಪುಟ್ಟದ ಏನೇನು ಬೇಕಿತ್ತು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸಿದ್ದು ಅದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಈ ಬಾಕ್ಸ್ನ ಅನ್ಬಾಕ್ಸಿಂಗ್ ನಮ್ಮಪ್ಪ ಮಾಡ್ತಾರೆ. ಪ್ಲಾಂಟ್ ಅಲ್ಲಿಟ್ಟಿದ್ದೀವಿ, ಒಂದೊಂದಾಗೆ ಮಾಡೋಣ. ಎಷ್ಟು ದೋಸೆ ತಿಂತ ನೋಡ್ತಾಳೆ. ಟಿವಿ ಬದಲು ಇದೆ ಎಂಟರ್ಟೈನ್ಮೆಂಟ್ ಒಳಗೆ ಇವತ್ತು. ಇವಾಗ ಫೈನಲಿ ಓಪನ್ ಆಗ್ತಾ ಇದೆ ಬಾಕ್ಸು. ಲೆಟ್ಸ್ ಸಿ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು. 18 ಐಟಮ್ ಅಂತ ಬರ್ದಿದ್ದಾರೆ. 18 ಐಟಮ್ ಇದ್ರೆ ಸಾಕು. ಆ್ಯಂಗರು ವೀರಪ್ಪನ್ಗೆ, ಆ್ಯಂಗರು ಜನ ನಾನು ಲಾಸ್ಟ್ ಟೈಮ್ ತಂದಾಗ ನನಗೆ ಅಂದರು, ಅದಕ್ಕೆ ತಂದೆ. ಅದು ನಿಮಗೆ ಬೇಡ ಅಂತ ಹೇಳಿದ್ರು. ನಾನು ಹೇಳಿಲ್ವ ಗೈಸ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಹೇಳಿಲ್ವ, ನಾನು ಐಕೆ ವ್ಲಾಗ್ ಹೋಗಿ ಚೆಕ್ ಮಾಡಿದ್ರಿ, ತಂದ್ರು ತರ್ಲಿಲ್ಲ ನಮ್ಮಮ್ಮ ಬೈತಾರೆ ಅಂತ ಹೇಳಿದ್ದೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ತರಬೇಡ, ಏನು ತರಕ್ ಹೋಗ್ಬೇಡ, ನಾನು ಬೇರೆ ಕಡೆ ತರ್ತೀನಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವಾಗ ನೋಡ್ರಿ ಜನ ಪ್ಲೇಟ್ ಚೇಂಜ್ ಮಾಡೋದು ಹೆಂಗ್ ಚೇಂಜ್ ಮಾಡ್ತಾರೆ ಗೈಸ್. ಎಷ್ಟು ದೊಡ್ಡ ಅಲಿಗೇಷನ್ಸ್ ಆಗ್ತಿದೆ ನಮ್ಮಮ್ಮ ಅಂದ್ರೆ. ಸೊ ನಮ್ಮ ಸ್ಟಾಫ್ಸ್ಗೆ ಮಂತ್ಲಿ ಮಾಲ್ಗೆಲ್ಲ ಪೇಮೆಂಟ್ ಮಾಡೋದಿರುತ್ತಲ್ವಾ. ಸೊ ಬಿಸ್ನೆಸ್ ಏನೇನಿದೆ ಅದೆಲ್ಲ ನಿನ್ನೆ ಕೌಂಟ್ ಮಾಡ್ತಿದ್ದೆ ಕುತ್ಕೊಂಡು. ಸೊ ಆ ದುಡ್ಡು ಇಸ್ಕೊಂಡಿರೋದಕ್ಕೆ ಬಿಸ್ನೆಸ್ ದುಡ್ಡೆಲ್ಲ ಕಿತ್ಕೊಂಡಿದ್ದೀಯ ಅಂತ ಹೇಳ್ತಿದ್ದಾರೆ ಜನ. ತಿಂಗಳ ಸ್ಯಾಲ್ರಿ ಹೇಳಿಸ್ತಾರೆ, ಅದೆಲ್ಲ ಲೆಕ್ಕ ಇಲ್ಲ ಇವ್ರಿಗೆ. ಅದು ಒಂದ್ ಬಾಕ್ಸು ಓಟ್ಸ್ಗೆ ಅಂತ ತಂದಿರೋದು, ಇನ್ನು 2 ಇದಾವ್ ನೋಡ್ರಿ. ವೀರಪ್ಪನ್ ತೆಗೀರಿ. ಹೇಳ್ತೀವಲ್ಲ ಗೈಸ್, ಜನಕ್ಕೆ ತಾಳ್ಮೆ ಇಲ್ಲ ಏನ್ ಮಾಡ್ತೀರಾ ನೋಡ್ರಿ. ಇವಾಗ ಹೇಳ್ತಾರೆ, ಇವಾಗ ಒಪ್ಕೋತಾರ ತರಬೇಡ ಅಂತ ಹೇಳಿದ್ದೆ ಅಂತ ಹೇಳ್ಬಿಟ್ಟು ನೋಡ್ರಿ ಇಲ್ಲಿ ಜನನ. ಸ್ಟಾರ್ಟ್ ಆಯ್ತು ನೋಡಿ. ಐಕ್ಯದಲ್ಲಿ ಎಲ್ಲಿ ಸ್ಟೀಲ್ ಇಡ್ತಾರೆ ಕೇಳ್ರಿ. ಅಂಡ್ ಇದೊಂದು ತಗೊಂಡೆ, ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಎಷ್ಟು ನಂಗರ್ ಕರ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ. ಅಮ್ಮ ಹೋದ್ರು ಇಷ್ಟೇ, ಇದಕ್ಕೆ ಇಷ್ಟ
ನಿನಗೆ ಈಗ ಗೊತ್ತಾಗಲ್ಲ, ಗೊತ್ತಾಗುತ್ತೆ. ವಾ ಚೆನ್ನಾಗೈತೆ, ವಾ ಅಂತಾರೆ ಆಮೇಲೆ. ಸೊ ಇದು ಅದನ್ನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾಂಟ್ ಹಾಕಕ್ಕೆ. ಸೊ ಅದು ಓಕೆ ಅಂತ ಏನು ಇದು ಶಾವಂತಿಗೆ ಹೂವಿನ ಎಲೆ, ಇದು ರೋಸು ಹಂಗ್ ಕೊಟ್ಟಾರೆ. ಆರ್ಟಿಫಿಷಿಯಲ್ ಎಲ್ಲ ಹಂಗೆಲ್ಲ ನೋಡ್ಬೇಕು ಎಲ್ಲಿಡೋದು ಅಂತ. ಅದ್ರದ್ದು ಇದು ಬಾಕ್ಸ್ ಇದೆ ನೋಡ್ರಿ, ಅದಕ್ಕೆ ಇಟ್ಬಿಟ್ಟಿಡೋದು. ಎಷ್ಟಿದು? ಅದು ಸ್ವಲ್ಪ ಜಾಸ್ತಿನೇ. 2 ತಂದ, 2 ಪೇರ್ ಇರ್ಬೇಕು, ಅದ್ರಲ್ಲಿ 3 ಪೇರ್ ಇರ್ಬೇಕು ನೋಡ್ರಿ. ಟೋಟಲ್ 6 ಇರ್ಬೇಕು, 3 ಪೇರ್. ಅದೊಳಕೆಯ ಅದ್ ಬಿಲ್ಲೆಲ್ಲ ಕಟ್ ಮಾಡ್ಬೇಕು ಅಜ್ಜಿ. ಸೊ ಗೈಸ್ ಅಂತೂ ಇಂತೂ ನಮ್ಮ ಅಮ್ಮಂಗ್ ಬಾಕ್ಸ್ ಆಯ್ತು. ಸ್ಪೂನು ಎತ್ತಿಟ್ಟಿದ್ರಂತೆ, ನಂಗೆ ಎಷ್ಟು ಇವಾಗ ಹೇಳೋದು. ಸೊ ಆದ್ರೂ ತಂದಿದ್ದೀನಿ, ದೊಡ್ಡದಾಗಿರ್ಲಿ ಅಂತ ಹೇಳ್ಬಿಟ್ಟು, ಚೆನ್ನಾಗಿರುತ್ತೆ ಅಂತ. ಹಾ ಚೆನ್ನಾಯ್ತು. ಇವಾಗ ಅದ್ರೊಳಗೆ ಹಾಕ್ರಿ. ಅದ್ರೊಳಗೆ ಇದು ಬಿಲ್ ತೆಗ್ದಿಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಇದು ತೆಗಿಬೇಕು. ಅದೇನು ಮಾಡಲ್ಲ, ಬಟ್ ತೆಗೀರಿ. ಇದು ಆಕ್ಚುಲಿ ಮಿರರ್ ಹತ್ರ ಜಾಸ್ತಿ ಲೈಟಿಗೆ ಅಂತ ಹೇಳ್ಬಿಟ್ಟು ಹಾಕೊಳ್ಳೋದು. ಸೊ ನನಗೆ ಒಂದ್ ಸೈಡ್ ಆಫ್ ದ ರೂಮ್ ಲೈಟ್ಸ್ ಹಾಕಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿಂದ ತಂದೆ. ಇಲ್ಲೊಂದು ಗಾಡಿ ಬಿಟ್ಟವ್ರ ಆಗಲೇ ಅಲ್ಲಿ ಮೇಲ್ ರೂಮಲ್ಲಿ ನಂಗೆ ಮೊದ್ಲೇ ಕಾಣಿಸಲ್ಲ ಗೈಸ್, ಹಂಗಾಗಿ ಸ್ವಲ್ಪ ಜಾಸ್ತಿ ಲೈಟ್ ಇದ್ರೆ ಚೆನ್ನಾಗಿರುತ್ತೆ. ಅಂಡ್ ಇಲ್ಲೆಲ್ಲ ಈ ಮನೇಲಿ ಸ್ವಲ್ಪ ಫ್ಲೋರ್ ಎಲ್ಲ ಡಾರ್ಕ್ ಆಯ್ತು, ವೈಟ್ ಇಲ್ಲ ಹಳೆ ಮನೆ ತರ. ಸೊ ಅದು ಇನ್ನೂ ಡಾರ್ಕ್ ಆಗುತ್ತೆ ರೂಮು. ಸೊ ಹಾಗಾಗಿ ಎಷ್ಟು ವೈಟ್ ಐಟಮ್ಸ್ ಇಂದ ತುಂಬೋದು, ಅಲ್ಲಿ ಎಷ್ಟು ಲೈಟ್ ಇಂದ ತುಂಬೋದು ಅಷ್ಟು ತುಂಬಬೇಕು. ಈ ಮನೇಲಿ ಈ ಹಾಲ್ ಅಲ್ಲಿ ಎಷ್ಟು ಲೈಟ್ಸ್ ಇದೆ ಅಂದ್ರೆ ಗೈಸ್ ನೀವು ಹೇಳ್ಬಾರ್ದು. ಅಷ್ಟು ಆಲ್ಮೋಸ್ಟ್ 10 ಮೇಲ್ ಸ್ವಿಚಸ್ ಇದಾರೆ, ಅಷ್ಟು 16 ಸ್ವಿಚಸ್ ಇದೆ ಗೈಸ್ ಈ ಹಾಲ್ ಇಂದ. ಅಷ್ಟು ಲೈಟ್ಸ್ ಇದೆ. ಮೇಲ್ಗಡೆ 11 ಲೈಟ್ ಇದಾವೆ, ಎಲ್ಲ ಎಣಿಸ್ಕೊಂಡ್ ಬಂದಿದ್ದ ನಾನು. ನಮ್ ರೂಮ್ ಅಲ್ಲಿ 4 ಲೈಟ್ ಇದಾವೆ. ಎಷ್ಟು ಕೆಲಸ ಎಲ್ಲ ಹೇಳ್ಕೊಂಡಿದ್ದಾಳೆ. ಅಲ್ಲ ಎಷ್ಟು ಅದಕ್ಕೆ ಲೈಟ್ ಬರುತ್ತೆ ಅಂತ ಎಣಿಸ್ಕೊಂಡಿರೋದು. ಸೊ ಗೈಸ್ ಇವಾಗ ನಮ್ಮ ಎಲೆಕ್ಟ್ರಿಷಿಯನ್ ಫಿಕ್ಸ್ ಮಾಡ್ತಾರೆ ಇದನ್ನ. ಏನ್ರಿ ಎಲೆಕ್ಟ್ರಿಷಿಯನ್ ಫಿಕ್ಸ್ ಮಾಡ್ತೀರಾ? ಬಲ್ಪು ಸಪರೇಟ್ ಇದಾವ ಮನೆ ಅಲ್ಲ ತಂದಿದ್ದೀನಲ್ಲ ಅದ್ರೊಳಗೆ. ಜನ ಇವಾಗ ಫುಲ್ ಓಪನ್ ಮಾಡಿ ಆಪರೇಟ್ ಮಾಡಿ ಏನೇನು ಮಾಡಿ ಎಲ್ಲ ಮಾಡಿ ಸರಿ ಮಾಡ್ತಾರೆ. ಮಂತ್ರಿಗೆ ಎಲೆಕ್ಟ್ರಿಷಿಯನ್ ಮಾಡ್ಬೋದಿತ್ತು. ಏನಪ್ಪಾಜಿ ಎಲೆಕ್ಟ್ರಿಷಿಯನ್ ಹೋಗ್ತೀರಾ ಮಂತ್ರಿ ಮಾಲಿಗೆ? ಓ ಏನು 25,000 ರೂಪಾಯಿ ಕೊಟ್ರೆ ಸಾಕು, ಊರು ತುಂಬಾ ಅಡ್ಡಾಡಿಕೆ ಬರುತ್ತದೆ. ಅವೇ ಬಲ್ಪ ಇವಂತೂ ಸಖತ್ ಇಷ್ಟನ ಇದು ನನಗೆ. ಅದ ನಂದು ಓಡ್ಸಕೋದಕ್ಕೂ ಬೇಕಿತ್ತು. ಒಂದ್ ನನ್ಗೆ 2 ನೀವು ಹಿಡ್ಕೊಳ್ರಿ. ಚೆನ್ನಾಗಿದಾವ ಬಲ್ಪ್. ಒಂದ್ರಾಗೆ 2 ಇದಾವಲ್ಲ, ಒಂದ್ರಾಗ 2 ಫೈನಲಿ ಅದಕ್ಕೆ ಬಲ್ಪ್ ಎಲ್ಲ ಹಾಕಿಟ್ಟಾಯ್ತು. ಸೊ ಅದನ್ನ ಇವಾಗ ನನ್ನ ರೂಮಲ್ಲಿ ಎಲ್ಲರೂ ಒಂದ್ ಕಡೆ ಕರೆಕ್ಟಾಗಿ ನೋಡಿ ಇಡಬೇಕು. ಬಂದಾಳು ನನ್ನ ಮಗಳು, ನಾನು ಬೇಡ ಅಂದಿದ್ದೆ. ಹೆಂಗರಾಗಿರ್ಲಿ ಹೆಂಗಾರಾಗ್ಲಿ ಅಂತಲ್ಲ, ನನ್ನ ಮನ್ಸು ತಡೆಯಲ್ಲ, ಬೇಡ ಅಂತ ತಗೋಬರೋದು. ಜನ ಅರ್ಥನೇ ಮಾಡ್ಕೊಳಲ್ಲ ಗೈಸ್ ನನ್ನ ಲವ್ನ. ಏನ್ ಮಾಡ್ತೀರಾ? ಏನು ಮಾಡಂಗಿಲ್ಲ. ಸಿಕ್ಬೇಕಿತ್ತು 7 ಫೀಟ್ ಬೇಕಿದ್ದು. ಇಲ್ಲಿರೋವೆಲ್ಲ 7 ಫೀಟ್. ಅಲ್ಲಿ 7 ಫೀಟ್ ಇರ್ಲಿಲ್ಲ, 9 ಇದ್ದಿದ್ದು. ಏನು ಈ ತರ ಸಿಗಲ್ಲ ಕಣಮು, ಈ ತರ ಕರ್ಟನ್ ಸಿಗಲ್ಲ. ಸಿಕ್ಲಿಲ್ಲ, 9 ಇದ್ದಿದ್ದಲ್ಲವ, ಹಂಗಾಗಿ ಅದನ್ನೇ ತಗೊಂಡಿದ್ದು. ಜನ ಬೇಗ ಅನ್ಬಾಕ್ಸ್ ಮಾಡ್ರಿ, ನಮಗೆ ಕೆಲಸ ಇದಾವೆ. ನೋಡಿದೀನಿ. ನನ್ನ ಪ್ರಕಾರ ಕಟ್ ಮಾಡಿಸ್ಬೇಕಾಗತ್ತೆ, ಬಿಕಾಸ್ ಅದು ಫುಲ್ ಟಾಪ್ ಸೀಲಿಂಗ್ಸ್ ಇಂದ ಹಾಕೋ ತರ ಇರೋದು. ಸೊ ಅವಾಗ ಸ್ವಲ್ಪ ಕಟ್ ಮಾಡಿಸ್ಬೇಕು. ಬಟ್ ಸಕ್ಕದಾಗ ಕಾಣಿಸುತ್ತೆ ಗೈಸ್ ಇದು ಹಾಕಿದ್ರೆ. ಅದೇ 7 ಫೀಟ್ ಕಟ್ ಮಾಡಿಸ್ಬೇಕು. ಪೆಟ್ಟಿಗಳು ಹೊಲ್ಕೋತಾವ ನಮ್ಮಮ್ಮ ಅದರಲ್ಲಿ. ಚೆನ್ನಾಯ್ತು. ನಾನು ಮತ್ತೆ ಯಶು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ವಿ. ಸೊ ಅದನ್ನ ಮಾಡಿ ಪ್ರಾಬ್ಲಮ್ ನಾವು ಮಂತ್ರಿ ಮಾಲಿಗೆ ಹೋಗ್ಬೇಕಾಗುತ್ತೆ. ಯಾರಿಗೆ? ಅವ್ಳು ಸೀರೆ ಹಾಕೊಂಡಿದ್ದಲ್ಲ, ನಾನು ಚೂಡರ್ ಹಾಕೊಂಡು ಅವ್ಳು ಚೂಡರ್ ಹಾಕೋಬೇಕು ಇವಾಗ. ಅದು ನಮ್ಮ ಅಮ್ಮನೇ ಹೊಲ್ಕೊಡ್ತೀನಿ ಅಂತ ಹೇಳಿದಾರೆ. ಇವತ್ತೇ ಹೊಲ್ಕೊಡ್ತೀರಾ? ಇವತ್ತು ಹೆಂಗೋ ಫ್ರೀ ಇರ್ತೀರಲ್ಲ, ಇವತ್ತೇ ಹೊಲ್ಕೊಡ್ತೀರಾ? ಅಷ್ಟೊಂದು ಬೇಕಾ ನಿಮಗೆ? 1ರಲ್ಲಿ 10 ಇದಾವೆ. ಸರಿ ಹಾಕಲ್ರಿ, ಮಜಾ ಮಾಡ್ರಿ.
ಇದು ನೋಡ್ಕೊಂಡು ಹಿಂಗೆ ಇರೋದು ಇವರು ಯಾವಾಗ್ಲೂ. ತಳುವುದಮ್ಮ ಇದು ಪೆಟ್ಟಿಕೋಟಿಗೆ ಸರಿ ಹೋಗುತ್ತಾ? ಸರಿ. ಸೊ ಗೈಸ್ ನಮ್ಮಮ್ಮ ಒಂದು ಪ್ರೊಫೆಷನಲ್ ಕತ್ರಿ ತಗೊಂಡಿದ್ದಾರೆ. ಹಿಂಗೆ ಏನೋ ಒಂಚೂರು ಟಚ್ ಮಾಡಿದ್ರೆ ಫುಲ್ ಕಟ್ ಆಗುತ್ತೆ. ಸೊ ಆ ಥರ ಇದೆ, ಅದನ್ನು ತೋರಿಸ್ತೀನಿ. ನಮ್ಮ ಪೋಕಲೋಕು ನೋಡಿ ಇಲ್ಲಿ. ಓನಮ್ಮ ಚಿನ್ನ ಮರಿ. ನಾನು ಹೇಳಿದ ನನ್ನ ಪ್ರೊಫೆಷನಲ್ ಕತ್ರಿ ಅಂತ ಇದೆ, ಅದು ಸಖತ್ ಹೆವಿ ಇದೆ ಇದು. ಸೊ ನೀವು ಫ್ಯಾಷನ್ ಡಿಸೈನರ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ನನಗಂತ ಐಡಿಯಾ ಇಲ್ಲ. ಈಗ ತಗೊಂಡೋಗೋಣ ಈ ಕತ್ರಿನ. ಸೊ ಗೈಸ್ ಇಲ್ಲಿ ನೋಡಿ, ಇವ್ರದ್ದು ಇಲ್ಲಿ ಮಾತುಕತೆ ಆಗ್ತಿದ್ರೆ ಜನ ಮೇಲಿಂದ ನೋಡ್ತವ್ರೆ. ಗೈಸ್ ನಂಗೆ ಇದ್ರ ಕ್ವಾಲಿಟಿ ಇಷ್ಟ ಆಯಿತು. 1ರಲ್ಲಿ 10 ಬರುತ್ತೆ. ಸೊ 150 ಅಂದರೆ ಇಟ್ಸ್ ವರ್ತ್ ಆಲ್ಮೋಸ್ಟ್ 10 ಬಟ್ಟೆ ಹಾಕ್ಬೋದು ಅಂತಂದರೆ. ಸೊ ಗೈಸ್ ನಾನು ಐಕ್ಯಾ ಬ್ಲಾಗಲ್ಲಿ ಟೋಟಲ್ ಎಷ್ಟಾಯಿತು ಬಿಲ್ಲು ಅಂತ ಹೇಳ್ಬಿಟ್ಟು ತೋರ್ಸೋದು ಮರ್ತೋಗಿತ್ತು. ತುಂಬ ಜನ ಕ್ಯಾಶಿಯರ್ ಹತ್ರ ಏನಾಯಿತು ಕಾನ್ವರ್ಸೇಷನ್ ಹಾಕ್ಲಿಲ್ಲಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಸೊ ಇಲ್ಲಿ ಬಿಲ್ ಇದೆ, ಬಿಲ್ಲಲ್ಲಿ ತೋರಿಸ್ತೀನಿ. ಸೊ ಟೋಟಲಿ ನಾನು ತೊಗೊಂಡಂಥ ಪ್ರಾಡಕ್ಟ್ಸು 20 ಪ್ರಾಡಕ್ಟ್ಸ್ ತೊಗೊಂಡಿದ್ದು. ಸೊ ಅದಕ್ಕೆ ಟೋಟಲಿ 14,736 ರುಪೀಸ್ ಆಯಿತು. ಸೊ ನನ್ನ ಮೈಂಡಲ್ಲಿ ಆ್ಯಕ್ಚುಲಿ ಏನಿತ್ತಪ್ಪ ಅಂತಂದರೆ ಸೋಫಾ ಮೈಂಡಲ್ಲಿ ಇದ್ದಿದ್ದು, ಬಟ್ ಸೋಫಾದು ಆಲ್ಮೋಸ್ಟ್ 30,000 ತನಕ ಹೋಯಿತು ನಾನು ನೋಡಿದ ಪ್ರಕಾರ. ಬಿಕಾಸ್ ಇದು ಮನೆ ದೊಡ್ಡದಿರೋದ್ರಿಂದ ದೊಡ್ಡದು ಬೇಕು. ಆ್ಯಂಡ್ ಈ ಮಂಚ ಇದಲ್ಲ ನೋಡಿ, ಇದ್ರದ್ದು ಇದು ನಾನೇನಾದ್ರು ಮಾಡ್ರಿ ಅಂತ ಹೇಳ್ದೆ ನಮ್ಮಮ್ಮಂಗೆ. ಬಟ್ ಅದು ಅವಾಗ ತೊಗೊಂಡಿರೋದು ಮತ್ತೆ ಮನೆ ಚೇಂಜ್ ಮಾಡೋದು ಬೇಕಾಗುತ್ತೆ, ಅದು ಹಾಗೆ ಇರಲಿ ಅಂತೆಲ್ಲ ಹೇಳಿದ್ರು. ಸೊ ಆಗ ಅದಕ್ಕೂ ಸರಿ ಹೋಗೋ ಥರ ಒಂದು ಏನೋ ಆ ಬೆಡ್ ಮೇಲೆ ಹಾಕ್ತಾರಲ್ಲ, ಸೊ ಅದೆಲ್ಲ ತರಬೇಕು. ಸೊ ಹಾಗಾಗಿ ಅದೇ ಐಕೆ ಅವ್ರಿಗೆ ಮಾತಾಡಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಬಟ್ ದೆನ್ ನಾಟ್ ಅಟ್ ದ ಮೂಮೆಂಟ್ ಅಂತ ಹೇಳ್ಬಿಟ್ಟು ಅಂತ ಹೋಲ್ಡಿಂಗ್ ಮೈ ಸೆಲ್ಫ್ ಬ್ಯಾಕ್. ಎನಿವೇಸ್ ಇವಾಗ ಎಷ್ಟು ರೆಡಿ ಆಗ್ತಿದ್ದಾಳೆ. ಸೊ ಸ್ವಲ್ಪ ನನಗೆ ನನ್ನ ಬಟ್ಟೆಗೆ ಮ್ಯಾಚ್ ಆಗೋ ಥರ ಚೂಡಿದಾರ ಹಾಕೊಳ್ತಾ ಇದ್ದಾಳೆ. ಸೊ ಅದಾದಮೇಲೆ ನೋಡ್ಬೇಕು ಯಾವ ಸಾಂಗಿಗೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಮಾಡಿಕೊಂಡು ಆಮೇಲೆ ಹೋಗೋಣ. ಆ ಶಾಪ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಶಾಪ್ ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ದಟ್ ವಿಲ್ ಬಿ ಸಾರ್ಟೆಡ್. ಅವರು ರೆಡಿ ಮಾಡಿರ್ತಾರೆ. ಇವತ್ತು ರೆಡಿ ಆಗುತ್ತಲ್ಲ ಮಂಗಾದ್ರೆ?